ಮೊನ್ನೆ ಮಾಡಿದ ಕೆಲಸದ ಉಳಿದ ಭಾಗದ ವಿಡಿಯೋವನ್ನು ಈಗ ನೋಡೋಣ. ಯಾರೆಲ್ಲ ವಿಡಿಯೋ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋಕ್ಕೆ ಹೋಗೋಣ. ಹಾಯ್ ಎಲ್ಲರಿಗೂ. ಮೊನ್ನೆ ಇಲ್ಲಿ ತನಕ ಆಗಿತ್ತು ಕೆಲಸ. ಇದು ಉಳಿದ ಕೆಲಸನ ಈಗ ತೋರಿಸ್ತಿದ್ದೀನಿ. ಇದಕ್ಕೆ ಇನ್ನು ಒಳಗೆ ಮಾಡುವಂಥ ಪ್ಲೌಡ್ ಎಲ್ಲ ಬಂದಿತ್ತು. ಈಗ ಫೈಬರ್ ಆಗ್ಲಿಕ್ಕೆ ಬಾಕಿ ಇದೆ. ಒಳಗೆ ಇನ್ನೊಂದು ಪಾರ್ಟಿಷನ್ ಬರುತ್ತೆ. ಅಂದರೆ ನಾವು ಮೊನ್ನೆ ತೆಗೆದಂಥ ಪಾರ್ಟಿಷನ್ ಇನ್ನೊಂದು ಪಾರ್ಟಿಷನ್ ಬರುತ್ತೆ. ಆ ಪಾರ್ಟಿಷನ್ಸ್ ತೆಗಿಬೇಕಂತ ಆಯ್ತು. ಯಾಕಂದರೆ ಇದು ಒಂದು ರೂಮ್ ಮಾಡಿದ ನಂತರ ಇದಕ್ಕೆ ಫುಲ್ ಫೈಬರ್ ಮಾಡ್ತಾರೆ. ಆವಾಗ ಪ್ಲೌಡ್ ಡ್ಯಾಮೇಜ್ ಇದ್ದರೆ ಅಂದರೆ ಮೀನೆಲ್ಲ ಹಾಳಾಗುತ್ತೆ. ಅದಕ್ಕೋಸ್ಕರ ಈ ಪಾರ್ಟಿಷನ್ ಇದು ಸ್ವಲ್ಪ ಡ್ಯಾಮೇಜ್ ಇದೆ ನೋಡಿ, ಈ ಪಾರ್ಟಿಷನ್ಸ್ ತೆಗಿಬೇಕಾಗತ್ತೆ. ಇದನ್ನು ತೆಗೆದು ಬೇರೆ ಹೊಸ್ತೆ ಮಾಡಬೇಕಾದ್ರೆ ಎರಡು ಸೈಡ್ ಇದು ಇಲ್ಲಿ ಕಾಣ್ತಿದ್ದೆಲ್ಲ ಮೊನ್ನೆ ಇದು ತೆಗೆದದ್ದು, ಅದರ ಫ್ರಂಟಲ್ಲಿ ಇನ್ನೊಂದಿದೆ, ಇದನ್ನು ಈಗ ತೆಗೆದಿದ್ರಲ್ಲ ಅದನ್ನು ತೆಗೆದು ಕ್ಲಿಯರ್ ಮಾಡಿ ಪ್ಲೌಡ್ ಇದೀಗ ಹೊಸ್ತೆ ಪ್ಲೌಡ್ ಹಾಕಿದ್ದೆ. ಇದನ್ನು ಸೆಟ್ ಮಾಡ್ತಿದ್ದೇವೆ. ಅದನ್ನು ತೆಗೆದದ್ದನ್ನು ಇದು ಮಾಡ್ಕೊಂಡು ಇದು ಹೊಸ್ತಾಕಿದ್ದೀವಿ. ಚಹಾ ಟೈಮಾಗಿ ಚಹಾ ತಗೊಬಂದು ಚಹಾ ಕುಡಿದು ಪುನಃ ಕೆಲಸ ಶುರು ಮಾಡ್ತೀವಿ. ಒಂದು ಸೈಡ್ ಪಾರ್ಟಿಷನ್ ಮುಗಿಸಿ ಇನ್ನೊಂದು ಸೈಡಲ್ಲಿ ಸಹ ಪಾರ್ಟಿಷನ್ ಆಗಲಿಕ್ಕಿತ್ತು, ಅದನ್ನು ಸಹ ರೆಡಿ ಮಾಡ್ತಾಯಿದ್ವಿ. ಪ್ಲೌಡೆಲ್ಲ ಮೇಲೆ ಕಟ್ ಮಾಡಿ ಕೊಡ್ತಿದ್ರು, ಇಲ್ಲಿ ಕೆಳಗಡೆ ನಾವು ಸೆಟ್ ಮಾಡ್ತಾಯಿದ್ವಿ. ಹಾಗೆ ಅದಾದ ನಂತರದ ಮೇಲೆ ರೀಪ್ ಬರ್ತದೆ. ಅಂದರೆ ಸಣ್ಣ ಸಣ್ಣ ರೀಪಲ್ಲಿ ಹೊಡಿಲಿಕ್ಕಿದೆ ಫ್ರಂಟಿಗೆ, ಫೈಬರ್ ಫೋಲ್ಡ್ ಮಾಡಲಿಕ್ಕಾಗುತ್ತೆ, ಮತ್ತು ಸ್ವಲ್ಪ ಬಲ ಆಗುತ್ತಲ್ಲ ಅಂತ ಅದಕ್ಕೆ. ಅದಾದ ನಂತರ ಹೀಗೆ ಸೈಡಲ್ಲಿ ಪುನಃ ಅಡ್ಡ ನಾವು ತೋಡು ಥರ ಬರುತ್ತೆ ಅಂತ ಹೇಳಿದ್ನಲ್ಲ, ಈಗ ಅಡ್ಡ ಸಹ ಹೀಗೆ ಪಾರ್ಟಿಷನ್ ಆಗಲಿಕ್ಕಿದೆ. ಒಂದು ಸೈಡ್ ಫಿನಿಶ್ ಮಾಡ್ಕೊಂಡು ಇನ್ನೊಂದು ಸೈಡಿಗೆ ರೆಡಿ ಮಾಡ್ತಾಯಿದ್ವಿ. ಆವಾಗ ರೀಪ್ ಮಾಡಿದ್ದನ್ನು ಸಹ ಒಳಗೆಲ್ಲ ಹೊಡೆದು ಗಟ್ಟಿ ಮಾಡಿದ್ದೀವಿ. ಸೇಮ್ ಇನ್ನೊಂದು ಸೈಡ್ ಸಹ ಹೀಗೆ ಬರುತ್ತೆ. ಅದು ಸಹ ಇನ್ನೊಂದು ಸೈಡ್ ಸಹ ಹೊಡೆದು ಆಗ್ತಾ ಬಂತು ನಮ್ಮದು. ಇಲ್ಲಿ ನೋಡ್ತಿದ್ದೆಲ್ಲ ಇದೇ ರೀತಿ ಬರುತ್ತೆ. ಇದಕ್ಕಿನ್ನು ಫುಲ್ ಫೈಬರ್ ಆಗಲಿಕ್ಕಿದೆ. ಒಳಗಡೆ ಫೈಬರು ಆಗಿ ಪೈಂಟೆಲ್ಲ ಆದ ನಂತರ ಚೆಂದ ಕಾಣುತ್ತೆ. ಇದೆಲ್ಲ ಒಳಗಿದ ಕೆಲಸ ಈಗ ನಮ್ಗೆ ಕಂಪ್ಲೀಟಾಗಿ ಆಗ್ತಾ ಬಂದಿದೆ. ಇನ್ನೂ ಉಳಿದ ಕೆಲಸ ಟೆಂಟಿನ ಅಂದರೆ ಟಾಪಲ್ಲಿ ಹಿಂದ್ಗಡೆ ಕೆಲಸ ಟೆಂಟ್ ಅಂತ ಬರುತ್ತೆ, ಅದರದ್ದು ಕೆಲಸ ಏನಿದೆ ಇದು ಫುಲ್ ಫೈನಲ್ ಆಗಿ ಫಿನಿಶ್ ಆಗಿದೆ. ಇನ್ನು ಫೈಬರ್ ನೋಡೋದಕ್ಕೆ ಮಾತ್ರ ಕೆಲಸ. ಅದನ್ನು ಶುರು ಮಾಡಿದ್ವಿ. ಅದು ಒಂದು ಸೈಡ್ ಹೋಗಿತ್ತು, ಈ ಸೈಡ್ ಕಾಣ್ತಿದ್ದೆ ನೋಡಿ, ಇಲ್ಲಿ ಒಂದು ಸೈಡ್ ಫುಲ್ ಪ್ಲೌಡ್ ಹೋಗಿತ್ತು ಮತ್ತು ಒಂದೆರಡು ಜಂತಿಸ್ ಹೋಗಿತ್ತು. ಇದನ್ನು ತೆಗೆದು ಮಾಡಬೇಕು. ಅಂದರೆ ಈಗ ಟೈಮ್ ಇಲ್ಲ, ನಮಗೆ ಕೆಲಸ ಟೈಮ್ ಆಗ್ತದೆ. ಮುಂದಿನ ವೀಡಿಯೋಲಿ ಮತ್ತೆ ತೋರಿಸ್ತೀನಿ. ಬಾಯ್.